ಇದು 2 ಕಡೆ ಕೊಟ್ಟಿದ್ದಾರೆ, ಕನೆಕ್ಟ್ ಆಯ್ತು. ತುಂಬಾ ಈಸಿ ಇದೆ ಸರ್ ಕೆಲಸ ಮಾಡ್ಲಿಕ್ಕೆ, ಖರ್ಚಿಲ್ಲ, ಡೈಲಿ ಲಾಭ ಬರ್ತಾ ಇತ್ತಲ್ಲ. ಸೀಸನ್ ವೈಸ್ ಡೈಲಿ ನನಗೆ 10-12,000 ಬರುತ್ತೆ. ಮೆಡಿಸಿನ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ವಿ. ಮೆಡಿಸಿನ್ ಸ್ಪ್ರೇ ಮಾಡಕ್ ಹೋದಂತ ವ್ಯಕ್ತಿಗಳು ಸುಮಾರು ರೋಗಗಳಿಂದ ಬಳಿ ಸತ್ತೋಗಿದ್ರು ಸರ್. ಚಿಕ್ಕ ಏಜ್ಗೆ ಸ್ಟಾರ್ಟಿಂಗ್ ಒಂದು ಶಾಂಪಲ್ ಒಂದು ತಗೊಂಡು ಚೆಕ್ ಮಾಡಿ ಸರ್, ಬ್ಯೂಟಿಫುಲ್ ಆಗಿ ವರ್ಕ್ ಆಯ್ತು. ಟೋಟಲ್ 3 ದಿನಂದು ಸ್ಪ್ರೇ ತುಂಬಾ ಚೆನ್ನಾಗಿ ಬೀಳುತ್ತೆ ಸರ್. ಕೆಲಸ ಬೇಗ ಆಗುತ್ತೆ, ನಮಗೆ ಟೈಮ್ ಸೇವ್ ಆಗುತ್ತೆ, ಔಷಧಿ ಕೂಡ ಸೇವ್ ಆಗುತ್ತೆ ಸರ್. ಬೇಡಿಕೆ ಚೆನ್ನಾಗಿ ಬಂತು. ಯಾಕೆ ನಾನು ಇದನ್ನ ಕಮರ್ಷಿಯಲ್ ಮಾಡಬಾರ್ದು ಅಂತ ಹೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡೆ. 32,000 ಒಂದ್ರಲ್ಲಿ ಅರ್ನಿಂಗ್ಸ್ ಮಾಡಿದೀನಿ ಒಂದ್ ದಿವಸಕ್ಕೆ. ಹೈಯೆಸ್ಟ್ ಸರ್, ಅದು ಪಕ್ಕ 3 ಲಕ್ಷ ಅರ್ನಿಂಗ್ಸ್ ಮಾಡೇ ಮಾಡ್ತೀವಿ ಒಂದ್ರಲ್ಲಿ. ರೈತರುಗಳು ನಮ್ಮನ್ನು ಎಳೆದಾಡ್ತಿರ್ತಾರೆ, ನಮಗೆ ಬನ್ನಿ ನಮಗೆ ಬನ್ನಿ. ಡಿಸೈನ್ ಕೂಡ ಡಿಫ್ರೆಂಟ್ ಇದೆ ಸರ್. ನೋಡಿ ಔಷಧಿ ಯಾವ ತರ ಸ್ಪ್ರೇ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸರ್. ಮೊಬೈಲ್ ಅಪ್ಡೇಟ್ ಮಾಡಕ್ ಬರುತ್ತಾ, ಎಲ್ಲದೂ ಮಾಡ್ಬೋದು. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಮಸ್ತೆ, ಚೆನ್ನಾಗಿದ್ದೀನಿ ಬನ್ನಿ ಸರ್. ಡ್ರೋನ್ ತಗೊಂಡ್ಬಿಟ್ಟಿದ್ದೀರಾ? ಹಾ ಸರ್, ತಗೊಂಡಿದ್ದೀನಿ ಸರ್. ನನ್ನ ಹೆಸರು ಷಡಾಕ್ಷರಿ ಅಂತ, ಊರು ಬಂದು ನಮ್ದು ತಿಪ್ಟೂರು. ಡ್ರೋನ್ ತಗೊಂಡಿದ್ದೀನಿ, 1 ವರ್ಷ ಆಯ್ತು ಸರ್ ನಾನು ಡ್ರೋನ್ ತಗೊಂಡು. ನೀವು ಬಂದು ಎಷ್ಟು ಡ್ರೋನ್ ತಗೊಂಡಿದ್ದೀರಿ ಸರ್? ಸರ್ 2 ಡ್ರೋನ್ ತಗೊಂಡಿದ್ದೆ, ಈಗ ಒಂದು ತಗೊಂಡಿದ್ದೆ ಸರ್ ದೊಡ್ಡದು. ಟೋಟಲ್ 3 ಡ್ರೋನ್? 3 ಇದೆ ಸರ್, ಟೋಟಲ್ 3 ಇದೆ ನಂದು. ಓಕೆ. ಸೊ ಜನರಲ್ ಆಗಿ ನೀವು ಡ್ರೋನ್ ತಗೋಬೇಕು ಅಂತ ಅನ್ಸಿದ್ದು ಯಾಕೆ ಸರ್ ನಿಮಗೆ? ಸರ್ ಅನ್ಸಿದ್ದಂತಂದ್ರೆ, ಇವತ್ತು ಔಷಧಿ ಹೊಡಿಯಕ್ ಹೋದಾಗ ನಾವೊಂದು ಮೆಡಿಸಿನ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ವಿ. ಮೆಡಿಸಿನ್ ಸ್ಪ್ರೇ ಮಾಡಕ್ ಹೋದಂತ ವ್ಯಕ್ತಿಗಳು ಸುಮಾರು ರೋಗಗಳಿಂದ ಬಳಿ ಸತ್ತೋಗಿದ್ರು ಸರ್. ಚಿಕ್ಕ ಏಜ್ಗೆ 30-40 ವರ್ಷಕ್ಕೆಲ್ಲ ಸತ್ತೋದ್ರು. ಬಟ್ ಏನಂತ ವಿಚಾರ ಮಾಡಿದಾಗ, ಔಷಧಿ ಸ್ಪ್ರೇ ಮಾಡಕ್ ಹೋದಾಗೆಲ್ಲ ಅವರಿಗೆ ಬಾಯಲ್ಲಿ ಹೋಗ್ತಿತ್ತು ಸ್ಮೆಲ್ ಎಲ್ಲ. ಅದರಿಂದ ಅವರಿಗೆ ಬೇರೆ ಬೇರೆ ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ಸ್ ಎಲ್ಲ ಪ್ರಾಬ್ಲಮ್ ಆಗಿ ಸತ್ತೋಗಿದ್ರು ಸರ್. ಸತ್ತೋರು ಚಿಕ್ಕ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಅದಕ್ಕೆ ಏನಾದ್ರು ಪರ್ಯಾಯ ಏನಾದ್ರು ಹುಡುಕ್ಬೇಕಂತ ಅಂತಾಗ ನನಗೆ ನಾನು ಯೂಟ್ಯೂಬ್ ಅಲ್ಲಿ ಇದನ್ನ ಸರ್ಚ್ ಮಾಡಿದಾಗ ಸಿಕ್ತು, ನನಗೆ ಡ್ರೋನ್ ಬಗ್ಗೆ ಮಾಹಿತಿ ಸಿಕ್ತು. ಸ್ಟಾರ್ಟಿಂಗ್ ಒಂದು ಶಾಂಪಲ್ ಒಂದು ತಗೊಂಡು ಚೆಕ್ ಮಾಡಿ ಸರ್, ಬ್ಯೂಟಿಫುಲ್ ಆಗಿ ವರ್ಕ್ ಆಯ್ತು. ಸ್ಪ್ರೇ ತುಂಬಾ ಚೆನ್ನಾಗಿ ಬೀಳುತ್ತೆ ಸರ್. ಕೆಲಸ ಬೇಗ ಆಗುತ್ತೆ, ನಮಗೆ ಟೈಮ್ ಸೇವ್ ಆಗುತ್ತೆ. ಆಮೇಲೆ ಆ ಲೇಬರ್, ಇವತ್ತೆಲ್ಲ ಲೇಬರ್ ಪ್ರಾಬ್ಲಮ್ ಇದೆ. ಔಷಧಿ ಅಂದ್ರೆ ಲೇಬರ್ ಯಾರೂ ಬರೋದಿಲ್ಲ. ಹಂಗಾಗಿ ಇದನ್ನ ತಗೊಂಡ್ಮೇಲೆ ನಮಗೆ ಲೇಬರ್ ಸಮಸ್ಯೆನೂ ಬಗೆಹರಿತು. ಹಾಗಾಗಿ ತುಂಬಾ ಚೆನ್ನಾಗಿ ಸ್ಪ್ರೇ ಆಗ್ತು ಬಂತು. ನಾನು ಇದನ್ನೇನು ಮಾಡಿದ್ವಿ, ನಮ್ಮ ಜಮೀನು ಸ್ಪ್ರೇ ಮಾಡೋಕ್ಕೆ ಅಂತ ಫಸ್ಟ್ ತಗೊಂಡ್ವಿ. ಆ ಥರ ಮಾಡ್ತಾ ಏನ್ಬಿಟ್ಟು ಜನಗಳು ಎಲ್ಲರಿಗೂ ಬೇಡಿಕೆ ಚೆನ್ನಾಗಿ ಬಂತು. ಈಗ ಸ್ಪ್ರೇ ಮಾಡೋಕೆ ಹೋದಾಗ ಬೇಡಿಕೆ ಚೆನ್ನಾಗಿ ಬಂತು. ಯಾಕೆ ನಾನು ಇದನ್ನು ಕಮರ್ಷಿಯಲ್ ಮಾಡಬಾರ್ದು ಅಂತ ಹೇಳಿ ಸೊ ಕಮರ್ಷಿಯಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡೆ. ಯಾವ ಬೆಳೆಗೆ ಅಂತ ತಗೊಂಡಿದ್ದು ಸರ್? ಸರ್ ಇದು ನಾವು ಮೆಕ್ಕೆಜೋಳ ನಮ್ಮ ಕಡೆ ಮೇಜರ್ ಇತ್ತು. ಸ್ಟಾರ್ಟಿಂಗ್ ಅದು ಮೆಕ್ಕೆಜೋಳಕ್ಕೆ ಕಳೆನಾಶಕನ ಹೊಡಿಬೇಕಿತ್ತು. ಲೇಬರ್ ಸಮಸ್ಯೆ, ಅದು 18ರಿಂದ 22 ದಿವಸದೊಳಗೆ ಹೊಡಿಬೇಕು. ಬೀಜ ಬಿತ್ತನೆ ಮಾಡಿದೆ 18-22 ದಿವಸದೊಳಗಡೆ ಸ್ಪ್ರೇ ಮಾಡಬೇಕು. ಲೇಬರ್ಗಳು ಎಲ್ಲ ಒಂದೇ ಸಲ ಬಂದ್ಬಿಡ್ತಿತ್ತು. ಮಳೆಗಾಲ ನಂಬ್ಕೊಂಡು ಕೆಲಸ ಮಾಡೋದು, ಲೇಬರ್ ಸಿಗ್ತಿಲ್ಲ, ಪ್ರಾಬ್ಲಮ್ ಆಗೋದು. ಸೊ ಅದು ನನಗೊಂದು ತಲೆಲಿತ್ತು. ಇದು ತಗೊಂಡ್ಮೇಲೆ ಡೈಲಿ ಸರ್ ಮಿನಿಮಮ್ 20 ಎಕರೆ ಸ್ಪ್ರೇ ಮಾಡ್ತೀವಿ. 20 ಎಕರೆ ಒಂದು ದಿವಸಕ್ಕೆ 20 ಎಕರೆ ಸ್ಪ್ರೇ ಮಾಡ್ತೀವಿ ಸರ್. ಸೊ ಫಸ್ಟ್ ತಗೊಂಡ್ರಲ್ಲ ಸರ್, ನಿಮ್ಮ ತೋಟಕ್ಕಂತ ತಗೊಂಡ್ರಿ. ಹೌದು. ಸೊ ಅದಾದ್ಮೇಲೆ ನಿಮ್ಗೆ ಅದರಲ್ಲಿ ಬಿಸ್ನೆಸ್ ಮಾಡ್ಬೋದು ಅಂತ ಐಡಿಯಾ ಬಂದಿದೆ ಹೆಂಗೆ ಸರ್? ಸರ್ ಐಡಿಯಾ ಬಂದಿದ್ದಂದ್ರೆ ಬೇರೆಯವ್ರು ಕರಿತಾ ಬಂದ್ರು ನನ್ನನ್ನು. ನಮ್ಮ ಜಮೀನ ನೋಡಿದ್ರು. ಯಾವಾಗ ನನ್ನ ಜಮೀನು ಸಕ್ಸಸ್ ಆಯ್ತು, ಕೆಲಸ ಎಲ್ಲ ಸಕ್ಸಸ್ ಆಯ್ತಲ್ಲ, ಬೇರೆಯವ್ರು ಕರಿತಾ ಬಂದ್ರು. ಸೊ ಬೇರೆ ಮಾಡ್ತಾ ಅಂದ್ಕೊಂಡು ಅರ್ನಿಂಗ್ಸ್ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯ್ತು. ನನಗೆ ಖರ್ಚಿಲ್ಲ, ಡೈಲಿ ಲಾಭ ಬರ್ತಾ ಇತ್ತಲ್ಲ. ಸೊ ನಾನು ಯಾಕೆ ಇದನ್ನೇ ಮಾಡಬಾರ್ದು ಅಂತೇಳಿ 1ರಲ್ಲಿ ಸ್ಟಾರ್ಟ್ ಮಾಡಿದೆ. ನಾನು ಒಂದು 6 ತಿಂಗಳಾಯ್ತು. ತುಂಬ ಚೆನ್ನಾಗಿ ಬಂತು, ಇನ್ಕಮ್ ಚೆನ್ನಾಗಿ ಸೆಟ್ ಆಯಿತು. ಸೊ ಅಕ್ಕಪಕ್ಕ ಹುಡುಗರುಗಳು ನನ್ನ ಜೊತೆ ಇದ್ರಲ್ಲ, ಅವ್ರು ಕೆಲಸ ಇಲ್ಲದೆ ಇದ್ದರು. ಸೊ ಅವ್ರನ್ನ ಒಂದಿಬ್ಬರು ನಾನು ರೆಡಿ ಮಾಡ್ಕೊಂಡೆ. ಅವಾಗ ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಈಸಿ ಆಯಿತು. ಬಟ್ ಲೋನ್ ಕೂಡ ನನಗೆ ಸಪೋರ್ಟ್ ಆಯ್ತು. ಇದಕ್ಕೆ ಲೋನು ಕೂಡ ಸಿಕ್ತು. ಸ್ವಂತ ಬಂಡವಾಳ ಅಷ್ಟೊಂದು ಹಾಕೋ ಅವಶ್ಯಕತೆ ಇರಲಿಲ್ಲ, ಲೋನ್ ಸಿಕ್ತು. ಸೊ ಇವು 10 ಲೀಟರ್ ಆ್ಯಡ್ ಮಾಡ್ಕೊಂಡು ಸ್ಪ್ರೇ ಮಾಡ್ತಾಯಿದ್ದೆ. ಆಮೇಲೆ ಬಂತು ತೆಂಗು ಅಡಿಕೆಗೆ ನನಗೆ ಆರ್ಡರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ತೆಂಗು ಅಡಿಕೆಗೆ ಯಾರು ಮಾಡೋಕ್ಕಾಗೋದಿಲ್ಲ, ಸುಳಿಗೆ ಸ್ಪ್ರೇ ಮಾಡಬೇಕಲ್ಲ. ಸೊ ಅವಾಗ ಇದರಲ್ಲೇ ನಾನು ಮಾಡ್ತಾಯಿದ್ದೆ ತೆಂಗು ಅಡಿಕೆಗೆ. ಇದಕ್ಕಿಂತ 20 ಲೀಟರ್ ಬಂದೈತೆ ಅಂತ ನನಗೆ ಕಂಪ್ನಿಯವ್ರು ಫೋನ್ ಬಂತು, ಚೆನ್ನಾಗಿದೆ ಸರ್ ಸ್ಪ್ರೇ. ಬಂದು ನೋಡಿದೆ ಸರ್ ನಾನು, ಇದಕ್ಕಿಂತ ಡಬಲ್ ಸ್ಪ್ರೇ ಬೀಳುತ್ತೆ. ತೆಂಗು ಅಡಿಕೆಗೆ ಅಲ್ಟಿಮೇಟ್, ಅದು ಮಾಡಿಸ್ದಂಗಿತ್ತು. ಸೊ ಅದನ್ನು ನಾನು ಯಾಕೆ ತಗೊಬಾರ್ದು, ಈಗ ಅದನ್ನು ಒಂದು ತಗೊಂಡು ನಾನು ಅದರಲ್ಲೂ ತುಂಬ ಚೆನ್ನಾಗಿ ಸ್ಪ್ರೇ ಆಗ್ತದೆ. ಅಡಿಕೆ ತೆಂಗು ಅಂತ ಆರ್ಡರ್ ಮೇಜರ್ ಸರ್, ರಾಜ ಮಹಾರಾಜ ಅಂತ ಹೇಳ್ಬೇಕು. ಅದನ್ನು ಬ್ಯೂಟಿಫುಲ್ ಕೆಲಸ ಮಾಡುತ್ತೆ ಸರ್ ತೆಂಗು ಅಡಿಕೆಗೆಲ್ಲ. ಸೊ ಇದು ಕೂಡ ಮಾಡುತ್ತೆ. ನಾನು ಇದನ್ನ ಅನ್ನ ತಿಂದು ಸ್ಟಾರ್ಟಿಂಗ್ ಇದು ನನಗೆ ಅನ್ನ ಕೊಟ್ಟಿರೋದು. ಇದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್. ಕೆಲವೊಂದು ಟೈಮಲ್ಲಿ ಭತ್ತ ಸೀಸನ್ ಇರುತ್ತೆ ನಮಗೆ. ನಾವು ಉತ್ತರ ಕರ್ನಾಟಕ ಸೈಡ್ ಬಂದಾಗ ನಮಗೆ ಆಲೂಗೆಡ್ಡೆ ಇರುತ್ತೆ ಸರ್ ಅಲ್ಲಿ, ಆಮೇಲೆ ಸೋಯಾಬೀನ್ ಇರುತ್ತೆ, ಅಲ್ಲೂ ಮೆಕ್ಕೆಜೋಳ ಇರುತ್ತೆ. ಅದೊಂದು ಸೀಸನ್ ನಾವು ಕವರ್ ಮಾಡ್ತಿರ್ತೀವಿ. ಈಗ ನನಗೆ ನಂಜನಗೂಡು ಭತ್ತ ಸ್ಟಾರ್ಟ್ ಆಗುತ್ತೆ, ಒಂದು 2,000 ಎಕರೆ ಇರುತ್ತೆ. ಸೊ ಒಂದು ತಿಂಗಳು ಅಲ್ಲೇ ಆಲ್ಟು ನಾವು. ಅದು ಬಿಟ್ಟು ಈಗ ಹಾಸನಿಗೆ ಆಲ್ರೆಡಿ ಸ್ಟಾರ್ಟ್ ಆಗ್ತಾರೆ. ಈ ತಿಂಗಳು ಹಾಸನ ಸ್ಟಾರ್ಟ್ ಆಗುತ್ತೆ ನಮಗೆ. 2 ತಿಂಗಳು ಹಾಸನ ಸ್ಟೇ ಆಗ್ಬಿಡ್ತೀವಿ ಅಲ್ಲೇ. ಅಲ್ಲೆಲ್ಲ ಮುಗಿತಾ ಮಧ್ಯ ಟೈಮಲ್ಲಿ ತೆಂಗು ಅಡಿಕೆಗೆ. ಈ ಮಳೆಗಾಲದಲ್ಲಿ ತೆಂಗು ಅಡಿಕೆ ಇರಲ್ಲ, ಬೇಸಿಗೆ ಅಷ್ಟ ತೆಂಗು ಅಡಿಕೆ ಮೇಜರ್ ಆರ್ಡರ್ ಇರುತ್ತೆ ಸರ್ ನಮಗೆ. ತೆಂಗುನಲ್ಲಿ ಬೇಜಾನ್ ರೋಗಗಳು ಇದೆಯಲ್ಲ, ಎಲ್ಲ ಸ್ಪ್ರೇ ಮಾಡೋಕ್ಕಾಗಲ್ಲ ಮ್ಯಾನ್ಯುವಲ್ಲಿ. ಹಂಗೆ ಡ್ರೋನ್ ಅವಶ್ಯಕತೆ ತುಂಬ ಇದೆ. ಎಲ್ಲರೂ ಡ್ರೋನ್ ಬೇಡಿಕೆ ಇದೆ ಸರ್ ನಮಗೆ. ತೆಂಗು ಮತ್ತೆ ಅಡಿಕೆ ಎಲ್ಲ ತುಂಬಾ ಎತ್ತರದಲ್ಲಿ ಇರುತ್ತಲ್ಲ ಸರ್? ಹಾಂ ಸರ್, ಖಂಡಿತ ಮಾಡ್ಬೋದು ಸರ್. 400 ಅಡಿ ಹೈಟ್ ಹೋಗುತ್ತೆ ಸರ್. ಇದು 400 ಫೀಟ್ ಹೈಟ್ ಹೋಗೋದ್ರಿಂದ ಬ್ಯೂಟಿಫುಲ್ ಆಗಿ ಮಾಡ್ಬೋದು. ನಮಗೆ ಎಷ್ಟು ಹೈಟ್ ಬೇಕು ಸೆಟ್ ಮಾಡ್ಕೊಂಡು ನಾವು ಮಾಡ್ಬೋದು. ಈಗ ಡ್ರೋನಲ್ಲಿ ಸ್ಪ್ರೇ ಮಾಡೋದ್ರಿಂದ ಏನಾದರೂ ಉಪಯೋಗ? ಒಂದು ಆರೋಗ್ಯ ಒಂದು ಆಯ್ತು ಸರ್. ಸರ್ ಆರೋಗ್ಯ ಒಂದು, ಔಷಧಿ ಕೂಡ ಸೇವ್ ಆಗುತ್ತೆ ಸರ್. ಮ್ಯಾನ್ಯುವಲ್ ಮಾಡೋದಕ್ಕಿಂತ ಔಷಧಿ ಕೂಡ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಆಮೇಲೆ ನಾವು ಹೆಚ್ಚು ಮಾಡ್ಬೋದು, ಒಂದೇ ದಿವಸಕ್ಕೆ ಜಾಸ್ತಿ ಮಾಡ್ಬೋದು. 10 ಎಕರೆ 20 ಎಕರೆ ಹಂಗೆಲ್ಲ ಮಾಡ್ಬೋದು. ಮ್ಯಾನ್ಯುವಲ್ ಮಾಡ್ತೀನಿ ಅಂತಂದರೆ 1 ಎಕರೆ ಮಾಡೋದಕ್ಕೆ ಸುಸ್ತವ್ರು. ಒಂದು ದಿವಸಕ್ಕೆ 1 ಎಕರೆ ಮಾಡೋಕ್ಕೂ ಆಗಲ್ಲ ಒಬ್ಬ ಲೇಬರ್ ಬಂದು. ನಮಗೆ ಮೇಯ್ನ್ ಸಿಗೋದು ಸರ್ ನಮಗೆ ಆರೋಗ್ಯ ಒಂದಾದರೆ ಲೇಬರ್ದು.
ಲೇಬರ್ ಇವತ್ತು ಔಷಧಿ ಹೊಡೆಯಕ್ಕೆ ಯಾರು ಬರಲ್ಲ, ಲೇಬರ್ ಬರೋದಿಲ್ಲ. ಬಟ್ ಅದರಿಂದ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸರ್. ಡ್ರೋನ್ ಬಂದಿದ್ದಂತೂ 100% ಹೆಲ್ಪ್ ಆಗುತ್ತೆ. ಒಂದು ಡ್ರೋನ್ ಸರ್ ಇನ್ನೊಂದು ವರ್ಷ ಪೂರ್ತಿ ಹೆಂಗೆ ವರ್ಕ್ ಮಾಡಬೇಕು ಅನ್ನೋ ಒಂದು ಶೆಡ್ಯೂಲ್ನ ಚೆನ್ನಾಗಿ ಅಡ್ಜಸ್ಟ್ ಮಾಡಿ ಮಾಡ್ಕೊಂಡಿದ್ವಿ ಸರ್, ನಾವು ಮಾಡ್ಕೊಂಡಿದ್ವಿ ಸರ್. ಆ ಫೀಲ್ಡ್ ಇಳಿದಾಗ ಆಟೋಮೆಟಿಕ್ ಗೊತ್ತಾಗುತ್ತೆ ಸರ್. ನಾನು ತಿಂಗಳ ಲೆಕ್ಕ ಹೇಳಕ್ ನನಗೆ ಜಾಸ್ತಿ ಬಂದ್ಬಿಡುತ್ತೆ, ಬಟ್ ಜನ ನಂಬ್ತಿರಲ್ಲೂ ಗೊತ್ತಿಲ್ಲ. ಪರ್ ಡೇ ಮಿನಿಮಮ್ ಒಂದು ದಿವಸ ಒಂದು ಡ್ರೋನಿಂದ 5,000 ಬರುತ್ತೆ, 1ರಿಂದ 5,000 ಬರುತ್ತೆ ಮಿನಿಮಮ್ ಹೇಳ್ತಾ ಇದ್ದೀನಿ. ಸೀಸನ್ ವೈಸ್ ಬಂದ ಜಾಸ್ತಿ ಬರುತ್ತೆ ಸರ್. ಸೀಸನ್ ಅನ್ಸೀಸನ್ ಅಂತ ಇದ್ರೆ 5,000 6,000 ಅಂತೂ ಮೋಸ ಇಲ್ಲ ಒಂದು ಡ್ರೋನ್. ಎಷ್ಟು ಬರ್ಬೋದು ಸರ್? ಸೀಸನ್ ವೈಸ್ ಡೈಲಿ ನನಗೆ 10,000 12,000 1ರಿಂದ ಬರುತ್ತೆ, 10,000 12,000 ಖಂಡಿತ ಬರುತ್ತೆ ಸರ್. ಒಂದು ದಿವಸದ್ದೇ ಹೇಳ್ತೀನಿ ಅಂತಾನೆ 40 ಫ್ಲೈಟ್ ಮಾಡಿದ್ವಿ ಸರ್ ಒಂದೇ ದಿವಸ. ಅಂದರೆ ಲ್ಯಾಂಡ್ ಹಂಗೆ ಸಿಕ್ಕಿತ್ತು ನನಗೆ, ಒಂದೇ ಕಡೆ ಸಿಕ್ಕಿತ್ತು. ಈಗ ಏನಾಗುತ್ತೆ, ಇಲ್ಲೊಂದು ಎಕರೆ ಅಲ್ಲೊಂದು ಎಕರೆ ಇದ್ದಾಗ ಹೋಗೋದು ಫಿಟ್ ಸೆಟ್ ಮಾಡೋದು, ನಾವು ಸ್ಪ್ರೇ ಮಾಡೋದು 5-10 ನಿಮಿಷ ಆಗುತ್ತೆ. ಬಟ್ ಅದನ್ನು ಇಳಿಸೋದು ಸೆಟ್ ಮಾಡೋದು ಅಲ್ಲಿ ಟೈಮ್ ಹಿಡಿತದೆ. ಆ ಟೈಮ್ ವೇಸ್ಟ್ ಆಗಲ್ಲ. ಒಂದೇ ಪ್ಲಾಟಲ್ಲಿ ಸಿಕ್ತಂತಾನೆ 40 ಫ್ಲೈಟ್ ಮಾಡಿದ್ದೀನಿ ಸರ್ ನಾನು. 800 ರೂಪಾಯಿ ಒಂದು ಫ್ಲೈಟ್ಗೆ, 32,000 ಒಂದರಲ್ಲಿ ಅರ್ನಿಂಗ್ಸ್ ಮಾಡಿದ್ದೀನಿ ಒಂದು ದಿವಸಕ್ಕೆ. ಒಂದೇ ದಿವಸದಲ್ಲಿ 32,000 ಹೈಯೆಸ್ಟ್ ಸರ್ ಅದು. ಅದು ನನಗೆ ರೆಕಾರ್ಡ್ ಅದ ಅವತ್ತೊಂದು ದಿವಸ. ಬಟ್ ಅಂದರೆ ಲ್ಯಾಂಡ್ ಹಂಗೆ ಸಿಕ್ಕಿದ್ರೆ ಮಾಡ್ಬೋದು ಡೈಲಿನೇ. ಟೈಮ್ ವೇಸ್ಟೇ ಮಾಡಲಿಲ್ಲ. ನಾವಲ್ಲಿ ಒಂದೇ ಕಡೆ ಇಳಿಸ್ವಿ, ಔಷಧಿ ಹಾಕ್ತಾರೆ, ಸ್ಪ್ರೇ ಮಾಡ್ಕೊಂಡ್ ಬಂದ್ವಿ ಸರ್. ಮಂತ್ಲಿ ವೈಸ್ ಅಂತಂದ್ರೆ ಮಿನಿಮಮ್ ಎಲ್ಲ ಖರ್ಚು ಕಳೆದು 2ರಿಂದ 3 ಲಕ್ಷ ಆಗುತ್ತೆ ಸರ್. 2ರಿಂದ 3 ಲಕ್ಷ ಆಗೇ ಆಗುತ್ತೆ ಸರ್. ಈ ಸೀಸನ್ ಅಂತ ಈಗ ಆಸು ಸೀಸನ್ ಹೇಳಿದ್ನಲ್ಲ ನಾನು, ಪಕ್ಕ 3 ಲಕ್ಷ ಅರ್ನಿಂಗ್ಸ್ ಮಾಡೇ ಮಾಡ್ತೀವಿ ಒಂದ್ರಲ್ಲಿ. ಒಂದು ತಿಂಗಳಲ್ಲಿ ಅರ್ನಿಂಗ್ ಮಾಡೇ ಮಾಡ್ತೀವಿ. ಹೆಂಗ್ ಡಿಮ್ಯಾಂಡ್ ಇರುತ್ತೆ ಅಂದ್ರೆ ರೈತರುಗಳು ನಮ್ಮನ್ನು ಎಳೆದಾಡ್ತಿರ್ತಾರೆ, ನಮಗೆ ಬನ್ನಿ ಅಂತ. ಖಂಡಿತ ಸರ್. ಬೆಳಿಗ್ಗೆ ನಾವು 6 ಗಂಟೆ ಸ್ಟಾರ್ಟ್ ಮಾಡಿ ಸಂಜೆ 6 ಗಂಟೆ ಆದ್ರೂ ಕೂಡ ಮುಗಿಯಲ್ಲ, ಅಷ್ಟು ಸೀಸನ್ನು. ಅದಾತಿ ನಾನು ನೆಕ್ಸ್ಟ್ ನಂಜನಗೂಡು ಸ್ಟಾರ್ಟ್ ಆಗ್ಬಿಡುತ್ತೆ, ಮೈಸೂರು. ನಂಜನಗೂಡು ಬಂತು, ಅಲ್ಲೂ ಸೇಮ್ ನಮಗೆ ತುಂಬ ಬೇಡಿಕೆ ಇದೆ ಅಲ್ಲೆಲ್ಲ. 2,000-3,000 ಎಕರೆ ಇರ್ತದೆ ಸರ್, ಯಾರು ಕವರ್ ಮಾಡೋಕ್ಕಾಗತ್ತೆ. ಅಲ್ಲಿಂದ ಹೆಚ್ಚಿಗೆ ಯಾವ ಡ್ರೋನ್ಗಳು ಬರಲ್ಲ. ಬಟ್ ನಾವು ಗೊತ್ತಿರತಕ್ಕಂಥ ನಮ್ಮ ಜನ ಇರೋದ್ರಿಂದ ಎಲ್ಲರೂ ಕೂಡ ನಮ್ಮನ್ನು ಇದು ಮಾಡ್ತಾರೆ. ಸೊ ಈಗ ಸರ್ ನಾರ್ಮಲ್ ಆಗಿ ಡ್ರೋನ್ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ತುಂಬ ಕಂಪ್ನಿಗಳಿದೆ, ತುಂಬ ವಿಡಿಯೋಗಳೆಲ್ಲ ಇದೆ. ಸೊ ನೀವು ಬಂದ್ಬಿಟ್ಟು ಯಾವ ಕಂಪ್ನಿಯಲ್ಲಿ ತಗೊಂಡಿದ್ದೀರಾ ಸರ್? ಅದು ಬೇರೆ ಬೇರೆ ಕಂಪ್ನಿ ನಾನು ತುಂಬ ಸರ್ಚ್ ಮಾಡಿದೆ ಸರ್. ನಾನು ಒಂದೊಂದು ಕಂಪ್ನಿ ಒಂದೊಂದು ಥರ, ಒಂದು ರೈಟ್ ವೇರಿಯೇಷನ್ ಆಗುತ್ತೆ, ಇನ್ನೊಂದರಲ್ಲಿ ಸ್ಪ್ರೇ ಕರೆಕ್ಟಾಗಿ ಬರ್ತಿಲ್ಲ, ಸ್ಪ್ರೇ ಪ್ರಾಬ್ಲಮ್ ಆಗುತ್ತೆ. ಇನ್ನು ಒಂದು ಬೇರೆ ಬೇರೆ ಕಂಪ್ನಿಯಿಂದ ಸರ್ವಿಸೇ ಸಿಗಲ್ಲ, ತುಂಬ ದೂರ ಇರುತ್ತೆ. ನಮಗೆ ನಿಯರೆಸ್ಟ್ ಇದೆ ಮೈಸೂರು, ಸರ್ವಿಸ್ ತುಂಬ ಚೆನ್ನಾಗಿದೆ. ಸ್ಪ್ರೇ ಕೂಡ ನಾನು ತುಂಬ ಸಲ ನೋಡಿನೇ ತಗೊಂಡಿದ್ದು ನಾನು. ತುಂಬ ಚೆನ್ನಾಗಿ ಸ್ಪ್ರೇ ಆಗುತ್ತೆ. ಸ್ಪ್ರೇನಲ್ಲಿ ಯಾವ ಕಂಪ್ನಿಯಲ್ಲಿ ಡ್ರೋನ್ಗಳೆಲ್ಲ ತಗೊಂಡಿರೋದು? ಮೈಸೂರು ಈಗಲೇ ಕಂಪ್ನಿಯಿಂದನೇ ತಗೊಂಡಿರೋದು. ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಸಣ್ಣ ಪುಟ್ಟದ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದರೆ ಫೋನ್ ಮಾಡಿದರೆ ಫೋನಲ್ಲಿ ರೆಸ್ಪಾನ್ಸ್ ಇರುತ್ತೆ. ಬೈ ಚಾನ್ಸ್ ಹಂಗೂ ಗೊತ್ತಾದ್ಮೇಲೆ ವೀಡಿಯೋ ಕಾಲ್ ಮಾಡ್ಕೊಂಡು ನೋಡ್ಕೋತೀವಿ. ಇನ್ ಕೇಸ್ ನಮ್ಮ ಕೈಲಿ ಅದು ಆಗಲ್ಲ ಅಂತಂದರೆ ಇಮ್ಮಿಡಿಯೇಟ್ ತಗೊಂಬಂದರೆ ನಮ್ಮ ಅಷ್ಟು ಚೆನ್ನಾಗಿ ನೈಟ್ ಆಗಿರಲಿ ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಡ್ರೋನ್ ತಗೊಂಡ ಮೇಲೂ ಬೇರೆಯವರು ತಗೊಂಡಿರೋ ಡ್ರೋನ್ ನೋಡಿದ್ದೀನಿ ಸರ್, ನೋಡಿದ್ದೀನಿ. ಆ ಕಂಪ್ನಿಗಳಿಗೂ ಈ ಕಂಪ್ನಿಗಳಿಗೂ ನಿಮಗೆ ನಿಮ್ಮ ಇದರಲ್ಲಿ ಹೇಳ್ಬೇಕಂದ್ರೆ ಏನು ವ್ಯತ್ಯಾಸಗಳಿದೆ ಸರ್? ವ್ಯತ್ಯಾಸ ಜಾಸ್ತಿ ಮೇಜರ್ ಕಂಡು ಸ್ಪ್ರೇನೇ ವ್ಯತ್ಯಾಸ. ಸ್ಪ್ರೇನೇ ಔಷಧಿನೇ ನೀಟಾಗಿ ಬರ್ತಿಲ್ಲ ಎಷ್ಟೋ ಕಡೆ. ಮುಖ್ಯವಾಗಿ ಅದೇ ಬೇಕು, ಅದೇ ಬರ್ತಿಲ್ಲ. ಖಂಡಿತ ಅದು ಬರ್ತಿಲ್ಲ. ಬ್ಯಾಟ್ರಿ ಪ್ಯಾಕಪ್ ಕೂಡ ಬರ್ತಿಲ್ಲ. ಇದ್ರಲ್ಲಿ ನಾವು ಮೆಕ್ಕೆಜೋಳಕ್ಕೆ 3-4 ಕೊಡ್ತಿದ್ದೀನಿ, ಅಂದರೆ 3-4 ಸ್ಪ್ರೇ ಮಾಡಿದ್ದೀನಿ ಒಂದೇ ಬ್ಯಾಟ್ರಿನಲ್ಲಿ. ಬ್ಯಾಟ್ರಿದು ಪ್ಯಾಕಪ್ ಕೂಡ ಚೆನ್ನಾಗಿದೆ, ಸ್ಪ್ರೇ ಕೂಡ ಮೇಜರ್ ಬ್ಯೂಟಿಫುಲ್ ಸ್ಪ್ರೇ ಬರುತ್ತೆ ಸರ್. ಸರ್ವಿಸ್ ಅಂತೂ ನಾನು ಅದ್ರ ಬಗ್ಗೆ ಹೇಳಂಗಿಲ್ಲ ಬಿಟ್ಟು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸರ್ವಿಸ್ ಬಗ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸರ್. ಇದು 10 ಲೀಟ್ರದ್ದು ನಮಗೆ ಚೆನ್ನಾಗಿತ್ತು, ಸ್ಟಾರ್ಟಿಂಗಲ್ಲಿ ತೊಗೊಂಡ್ವಿ. ಅದು ನಮ್ಗೆ 20 ಲೀಟರ್ದು ಇನ್ನೂ ಬಂದಿದೆ ಅಂತ ನಮ್ಗೇನು ಗೊತ್ತಿಲ್ಲ ಮಾಹಿತಿ. ಅವಾಗ 20 ಲೀಟರ್ ಬಂದಿಲ್ಲ, ಸ್ಟಾರ್ಟಿಂಗ್ ತೊಗೊಂಡ್ವಿ. ಸ್ಪ್ರೇ ತುಂಬ ಚೆನ್ನಾಗಿ ಸ್ಪ್ರೇ ಬರುತ್ತೆ ಸರ್ ಇದರಲ್ಲಿ. ಬ್ಯಾಟ್ರಿ ಪ್ಯಾಕಪ್ ಕೂಡ ಚೆನ್ನಾಗಿದೆ, ಇಲ್ಲಿದೆಯಲ್ಲ ಬ್ಯಾಟ್ರಿ ಪ್ಯಾಕಪ್ ಕೂಡ ತುಂಬ ಚೆನ್ನಾಗಿದೆ ಸರ್. ಒಂದೇ ಒಂದು ಬ್ಯಾಟ್ರಿನಲ್ಲಿ 4 ಸಲ ಸ್ಪ್ರೇ ಮಾಡ್ಬೋದು. ಅಂದ್ರೆ 4 ಎಕರೆಗೆ 2 ಎಕರೆಗೆ, 1 ಎಕರೆ 2 ಸಲ ಅಂದ್ರೆ 2 ಎಕರೆಗೆ ಮಾಡ್ಬೋದು. ಬ್ಯೂಟಿಫುಲ್ ಸ್ಪ್ರೇ ಬರುತ್ತೆ. ಇದು ಸೆಂಟ್ರಿಫಿಗಲ್ ನಾಜಲ್ ಸರ್. ಇದು ಬ್ಯೂಟಿಫುಲ್ ಸ್ಪ್ರೇ ಬರುತ್ತೆ. ನಿಮಗೆ ಜಾಸ್ತಿ ಸ್ಪೇಸ್ ಕವರ್ ಆಗುತ್ತೆ, ಹಗಲ ಬೀಳುತ್ತೆ, ಜಾಸ್ತಿ ಸ್ಪೇಸ್ ಕವರ್ ಆಗುತ್ತೆ. ಸೊ ಇನ್ನೊಂದು ಫ್ಲಾಟ್ ನಾಜಲ್ ಅಂತ ಬರುತ್ತೆ, ಅದು 4 ಕಡೆ ಬರುತ್ತೆ. ಬಟ್ ಅದು ಸ್ಟ್ರೈಟ್ ಬೀಳುತ್ತೆ ಹಿಂಗೆ. ಇದು ರೌಂಡಾಗಿ ಬೀಳುತ್ತೆ ಸರ್. ಇದು ತುಂಬ ಚೆನ್ನಾಗಿ ಕವರ್ ಆಗುತ್ತೆ, ಅಂದರೆ ಸ್ಪೇಸ್ ಜಾಸ್ತಿ ಕವರ್ ಆಗುತ್ತೆ. ಅದು ನಾವು ತೆಂಗು ಅಡಿಕೆಗೆ ಹೊಡಿತೀವಿ ಅಂತ ಅಂದಾಗ ಏನು ಮಾಡ್ತೀವಿ, ಸ್ಟ್ರೈಟ್ ಬೀಳ್ಬೇಕಲ್ಲ, ಅವಾಗ ನಾವು ಈ ನಾಜಲ್ನ ಚೇಂಜ್ ಮಾಡ್ಕೊಂತೀವಿ. ಅದು ಫ್ಲಾಟ್ ನಾಜಲ್ ನಾವೇ ಚೇಂಜ್ ಮಾಡ್ಕೊತೀವಿ ಸರ್. ಫ್ಲಾಟ್ ನಾಜಲ್ 4 ಕಡೆ ಬರುತ್ತೆ, ಅದಾಗ್ತಾ ಸ್ಟ್ರೈಟ್ ತುಂಬ ಚೆನ್ನಾಗಿ ಬೀಳುತ್ತೆ. ಬ್ಯೂಟಿಫುಲ್ ಸೆನ್ಸರ್ ಎಲ್ಲ ಇದೆ ಸರ್ ಇದರಲ್ಲಿ. ಆಟೋಮೇಷನ್ ಇದೆ, ಆ ಥರ ಏನಿಲ್ಲ. ನಮಗೆಲ್ಲ ಮಧ್ಯೆ ಇಂಟಿಮೇಷನ್ ಕೊಡುತ್ತೆ. ನಮ್ಮ ಹತ್ರ ರಿಮೋಟ್ ಇರ್ತಾರೆ, ರಿಮೋಟಲ್ಲಿ ಇಂಟಿಮೇಷನ್ ಕೊಡುತ್ತೆ. ಅದು ಲೈನ್ ಇರ್ಬೋದು, ಗಿಡ ಮರ ಇರ್ಬೋದು, ಎಲ್ಲದನ್ನು ಅದು ಹೇಳುತ್ತೆ ನಮಗೆ. ಏನು ಸಮಸ್ಯೆ ಆಗಲ್ಲ, ಅಲ್ಲಿ ಮುಂದೆ ಸ್ಪ್ರೇ ಮಾಡಬೇಡ ಅಂತ ಹೇಳುತ್ತೆ, ಸಿಗ್ನಲ್ ಕೊಡುತ್ತೆ. ನಾವು ಆ ಟೈಮಲ್ಲಿ ನಾವು ಅದನ್ನ ನಿಲ್ಲಿಸ್ಕೋಬೇಕು ಅಥವಾ ರಿವರ್ಸ್ ತಗೋಬೇಕು. ಸೊ ಇದು ಬಂದು ಅದೇ ಸೇಮ್ ಸರ್, ಸೇಮ್ ಇದೆ ಇದು. ಬಟ್ ಡಿಸೈನ್ ಚೇಂಜ್ ಇದೆ ಅಷ್ಟೇನೆ. ಫ್ಯೂಚರ್ ಎಲ್ಲ ಸೇಮ್ ಇದೆ, ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಅದು ಸೇಮ್ ಇದೆ ಸರ್, ಎಕ್ಸ್ಚೇಂಜ್ ಏನಿಲ್ಲ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸ್ಪ್ರೇ ಇದು ತುಂಬಾ ಜಾಸ್ತಿ ಬೀಳುತ್ತೆ ಸರ್. ಇದಕ್ಕಿಂತ ಡಬಲ್ ಸ್ಪ್ರೇ ಬೀಳುತ್ತೆ. ಈಗ ಆಲ್ರೆಡಿ 20 ಲೀಟರ್ದು ಇದು 10 ಲೀಟರ್ದು. ಈಗ 1 ಎಕರೆಗೆ ನಾವು ಅದನ್ನ 2 ಮಾಡ್ತಿದ್ವಿ, ಇದು ಒಂದೇ ಸಾಕು. ಒಂದ್ಸಲ ಟೇಕ್ ಆಫ್ ಮಾಡಿ 1 ಎಕರೆ ಮಾಡ್ಕೊಂಡ್ ಬರ್ಬೋದು. ಬ್ಯಾಟ್ರಿ ಪ್ಯಾಕಪ್ ಕೂಡ ತುಂಬಾ ಚೆನ್ನಾಗಿದೆ. ನಾವು ಹೇಳಿದ ತೆಂಗು ಅಡಿಕೆಗೆ ಅಂತ ಹೇಳಿದ್ರೆ ಮೇಲೆ ಹೋಗಿ ಕೆಳಗೆ ಬಂದು ಇದು 10 ಲೀಟರ್ ಕಡಿಮೆ ಮಾಡ್ಕೊಂಡು ಟೈಮ್ ಜಾಸ್ತಿ ತಿಂತಿದ್ದು. ಇದು ಒಂದ್ಸಲ ತುಂಬ್ಕೊಂಡು ಡಬಲ್ ಕೆಲಸ ಆಗುತ್ತೆ. ಇದರಲ್ಲಿ ನಾವೇನ್ ಮಾಡ್ತೀವಿ, ತೆಂಗಿನ ಮರ ಅಂತ ಬಂದಾಗ 20 ತೆಂಗಿನ ಮರ ಸ್ಪ್ರೇ ಮಾಡ್ಬೋದು ಇದರಲ್ಲಿ ಒಂದ್ಸಲ ಟೇಕ್ ಆಫ್ ಆದ್ರೆ.
ಅಡಿಕೆ ಅಂತ ಬಂದಾಗ 200 ಅಡಿಕೆ ಗಿಡ ಸ್ಪ್ರೇ ಮಾಡ್ಬೋದು ಇದರಲ್ಲಿ 10 ಲೀಟರ್ದು. ಸೊ ಇದಕ್ಕೆ ಬಂದಾಗ 50 ತೆಂಗಿನ ಮರಕ್ಕೆ ತುಂಬಾ ಚೆನ್ನಾಗಿ ಸ್ಪ್ರೇ ಮಾಡ್ಬೋದು. 500 ಅಡಿಕೆ ಗಿಡ ಸ್ಪ್ರೇ ಮಾಡ್ಬೋದು ಇದರಲ್ಲಿ 20 ಲೀಟರ್ ಸರ್. ತುಂಬಾ ಚೆನ್ನಾಗಿ ಕವರ್ ಆಗುತ್ತೆ, ತುಂಬಾ ಚೆನ್ನಾಗಿ ಗಿಡ ನೆನೀತದೆ ಇದರಲ್ಲಿ. ನಾವೇನು ಮ್ಯಾನ್ಯುವಲ್ ಸ್ಪ್ರೇ ಕೊಡ್ತೀವಿ ಅದೇ ತರ ಬೀಳುತ್ತೆ ಔಷಧಿ ಇದರಲ್ಲಿ. ಸೊ ಇದರಲ್ಲಿ ಸ್ಪೆಷಾಲಿಟಿ ಅಂದ್ರೆ ಸ್ಪ್ರೇನಾ ಸರ್? ಸ್ಪ್ರೇನೇ ಸ್ಪೆಷಾಲಿಟಿ ನೋಡಿ. ಅದು ಇದರಲ್ಲೂ ಕೂಡ ಸೆಂಟ್ರಿಫಿಕಲ್ ನಾಜಲ್ ಹಾಕಿದ್ದೀನಿ. ಈಗ ನಮಗೆ ಜೋಳದ ಆರ್ಡರ್ ಇದೆಯಲ್ಲ, ಸೆಂಟ್ರಿಫಿಕಲ್ ನಾಜಲ್ ಹಾಕಿದ್ದೀನಿ. ಸೊ ಸುಮಾರು ನಿಮಗೆ ಒಂದು 10 ರಿಂದ 12 ಅಡಿವರೆಗೂ ಕವರ್ ಆಗುತ್ತೆ ಇದು. ಸೊ ಇದು ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇದೆ ಸರ್. ಒಳ್ಳೆ ಲುಕ್ ಇದೆ, ಡಿಫ್ರೆಂಟ್ ಡಿಸೈನ್ ಕೂಡ ಡಿಫ್ರೆಂಟ್ ಇದೆ ಸರ್. ಇದು ಸರ್ ಇಲ್ಲೇ ಫಿಲ್ ಬರುತ್ತೆ ಸರ್ ನೋಡಿ, ಇಲ್ಲಿ ಇದೆಯಲ್ಲ, ಇದು 2 ಕಡೆ ಕೊಟ್ಟಿದ್ದಾರೆ. 20 ಲೀಟರ್ ನೀರನ್ನು ಫುಲ್ ಲೋಡ್ ಆಗುತ್ತೆ ಸರ್ ಮೆಡಿಸಿನ್ ಹಾಕ್ಲಿಕ್ಕೆ. ಡಬಲ್ ಫಿಲ್ಟರ್ ಬರುತ್ತೆ, ಎಲ್ಲದಕ್ಕೂ ಡಬಲ್ ಫಿಲ್ಟರ್ ಬರುತ್ತೆ ಸರ್. ಗಲೀಜ್ ಇರುತ್ತಲ್ಲ ಸರ್ ಮೆಡಿಸಿನ್ ಒಳಗಡೆ, ನೋಡಿ ಅಲ್ಲೂ ಒಂದಿದೆ, ಸೊ ಇಲ್ಲೂ ಒಂದಿದೆ. ಇಲ್ಲಿ ಫಸ್ಟ್ ಹೋಗಕ್ಕೆ ಇಲ್ಲೂ ಫಿಲ್ಟರ್ ಇದೆ ಸರ್. ಇಲ್ಲಿ ಏನು ಮಿಸ್ ಆಗಿದ್ದು ಅಲ್ಲಿ ಇದಾಗಬೇಕು, ಅಲ್ಲಿ ಫಿಲ್ಟರ್ ಆಗಬೇಕು. ಇಲ್ಲಿ ಅಲ್ಲೇ ಫಿಲ್ಟರ್ ಆಗಲಿಲ್ಲ ಅಂತ ನಾಜಲ್ ಕಟ್ಕೊಂಡ್ಬಿಟ್ಟು ಮೆಡಿಸಿನ್ ಬರಲ್ಲ, ಬ್ಯಾಟ್ರಿ ಪ್ಯಾಕಪ್ ಹಾಳಾಗ್ಬಿಡುತ್ತೆ ನಮಗೆ. 2-ವೇ ಫಿಲ್ಟರ್ ಇದೆ. 2-ವೇ ಫಿಲ್ಟರ್ ಬೇಕೇ, ಎಲ್ಲದಕ್ಕೂ 2-ವೇ ಫಿಲ್ಟರ್ ಇದ್ದೇ ಇರುತ್ತೆ ಸರ್ ನಿಮಗೆ. ಈಗ ಪೌಡರ್ ಫಾರ್ಮೇಷನ್ ನಾವು ಕೊಡ್ತೀವಿ, ಮೆಡಿಸಿನ್ ಒಂದೇ ಥರ ಲಿಕ್ವಿಡೇ ಬರಲ್ಲ, ಪೌಡರ್ ಫಾರ್ಮೇಷನ್ ಬರುತ್ತೆ, ರಾಳ್ ಥರ ಬರುತ್ತೆ, ಶಾವಿಗೆ ಕಡ್ಡಿ ಥರನೂ ಬರುತ್ತೆ, ಎಲ್ಲ ಥರ ಮೆಡಿಸಿನ್ ಇರುತ್ತೆ. ಸೊ ಅದನ್ನ ನಾವು ಡೈರೆಕ್ಟಾಗಿ ಕೊಟ್ಟಾಗ ಏನಾಗುತ್ತೆ, ನಾಜಲ್ ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಡಬಲ್ ಫಿಲ್ಟರ್ ಕೊಟ್ಟಿರ್ತಾರೆ ಸರ್. ನೈಟ್ ಲೈಟು ಬರುತ್ತೆ ನಮಗೆ. LED ಲೈಟ್ ಇದೆಯಾ? ಇರುತ್ತೆ, LED ಲೈಟ್ ಇರುತ್ತೆ ನಮಗೆ. ಅಲ್ಲೂ ಕೂಡ ಲೈಟ್ ಬರುತ್ತೆ, ಇಲ್ಲೂ ಕೂಡ ಲೈಟ್ ಬರುತ್ತೆ. ಈ ಕಡೆನೂ ಲೈಟ್. ಇಲ್ಲಿ ಇದು ಸೆನ್ಸರ್ ಸರ್. ಇದು ನಮಗೆ ಯಾವ್ದಾದ್ರು ಗಿಡ ಮರ ಬಂತಾರೆ ಇದು ನಮಗೆಲ್ಲ ಸೇವ್ ಮಾಡ್ಕೊಂಡಿದೆ ಸೆನ್ಸರ್. ನೋಡಿ ಈಗ ನಾನು ಆರಿಸ್ಲಿಕ್ಕೆ ಬ್ಯಾಟ್ರಿನ ಫಿಕ್ಸ್ ಮಾಡ್ತಾ ಇದ್ದೀನಿ ಸರ್. ಈಗ ತುಂಬಾನೇ ಈಸಿ ಇರುತ್ತೆ ನಮಗೆ. ಇಷ್ಟ ಕನೆಕ್ಟ್ ಆಯ್ತು, ಬ್ಯಾಟ್ರಿ ಕ್ಲೋಸ್. ತುಂಬಾ ಈಸಿ ಇದೆ ಸರ್ ಕೆಲಸ ಮಾಡ್ಲಿಕ್ಕೆ, ಬಹಳ ಈಸಿ ಇದೆ ಸರ್. ನೋಡಿ ಇದು ನಮ್ಮ ಹತ್ರ ತಗೊಂಡು ರಿಮೋಟ್ ಕಂಟ್ರೋಲ್. ಇದು ಎಲ್ಲದೂ ಕೂಡ ಆಪ್ರೇಟ್ ನಮ್ಮ ಕೈಯಲ್ಲೇ ಇರುತ್ತೆ, ಎಲ್ಲ ಇಲ್ಲೇ ನಡೀತದೆ ಕೆಲಸ ಎಲ್ಲ. ನೋಡಿ ಇಲ್ಲಿ ಜಸ್ಟ್ ಒಂದು ಬಟನ್ನ ನಾವು ಸ್ಪ್ರೇ ಮಾಡಿದಾಗ ನೋಡಿ ಔಷಧಿ ಯಾವ ತರ ಸ್ಪ್ರೇ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸರ್ ಅಲ್ಲಿ. ಓಕೆ ನೋಡಿ ಇದನ್ನ ಆಫ್ ಮಾಡ್ಕೊಂತೀವಿ ಈಗ ನಾವು. ಬಟ್ ಈಗ ಅದನ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ, ಮೇಲೆ ಎತ್ಕೋತೀನಿ. ಸೊ ಈ ಡಿಸ್ಪ್ಲೇ ಬಂದು ಎಲ್ಲ ಚೆನ್ನಾಗಿ ಎಲ್ಲ ತುಂಬಾ ಚೆನ್ನಾಗಿ ಸರ್. ಲ್ಯಾಂಡ್ ಕೂಡ ಇಲ್ಲೇ ಗೊತ್ತಾಗುತ್ತೆ ನಿಮಗೆ, ಬೌಂಡ್ರಿ ಇಲ್ಲೇ ಫಿಕ್ಸ್ ಮಾಡ್ಕೋಬಹುದು ನಾವು. ಆ ಬೌಂಡ್ರಿ ಬಿಟ್ಟು ಆಚೆಗೆ ಹೋಗೋದನ್ನು ಕೂಡ ಇಲ್ಲೇ ರೆಡಿ ಮಾಡ್ಕೋಬಹುದು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ರೆ ನಾವು ಅದು ನೋಡೋದೇ ಬೇಕಲ್ಲ, ಕೂತ್ಕೊಂಡೆ ವರ್ಕ್ ಮಾಡ್ಬೋದು, ಒಂದೇ ಜಾಗದ ಕೂತು ಕೂಡ ವರ್ಕ್ ಮಾಡ್ಬೋದು, ಅಷ್ಟು ಕೂಡ ಆಪ್ಷನ್ ಇದೆ. ಬಟ್ ಅದು ಸರ್ವಿಸ್ ಜಾಸ್ತಿ ಬೇಕಾಗುತ್ತೆ, ಅನುಭವ ಅನ್ನತಕ್ಕಂಥ ತುಂಬಾ ಮುಖ್ಯ, ಅದು ಬೇಕಾಗುತ್ತೆ. ಸೊ ಇನ್ನು ನೋಡಿ ಸ್ಟಾರ್ಟಿಂಗ್ ನಾವು ಮಾಡ್ತೀವಿ ನೋಡ್ಕೊಂಡು ಆರಾಮ್ಸೆ ಮಾಡ್ಬೋದು. ಚಿಕ್ಕ ಮಕ್ಕಳು ಕೂಡ ಸ್ಪ್ರೇ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಸರ್. ಈ ಎಲ್ಲದೂ ಕೂಡ ಆಪ್ಷನ್ ತುಂಬಾ ಈಸಿ ಇದೆ. ಇಲ್ಲಿ ನಮಗೆ ಮೊಬೈಲ್ ಆಪರೇಟ್ ಮಾಡಕ್ ಬರುತ್ತಾ, ಎಲ್ಲದೂ ಮಾಡ್ಬೋದು ಅಷ್ಟೇ. ತುಂಬಾ ಸಿಂಪಲ್ ಇದೆ ಸರ್. ಎಷ್ಟು ಹೈಟ್ ಬೇಕಾದ್ರೂ ನಾವು ತಗೋಬೋದು ಸರ್. ಇದನ್ನ ಹೈಟ್ ನೋಡಿ ಎಷ್ಟು ಬೇಕಿದ್ರು ತಗೋಬೋದು, ಡಿಪೆಂಡ್ ಅಪ್ಪಲ್ಲಿ ಬೆಳೆ ಇರುತ್ತೆ. ಹೈಟ್ ಎಷ್ಟು ಬೇಕು ನೋಡಿ, 400 ಅಡಿ ಹೋಗುತ್ತೆ ಸರ್. ಹೈಟ್ 400 ಅಡಿ ಹೋಗುತ್ತೆ ನೋಡಿ. ಇಲ್ಲೇ ನಿಂತು ಎಷ್ಟು ದೂರ ಬೇಕಿದ್ರು 2 ಎಕರೆ 3 ಎಕರೆವರೆಗೂ ಕವರ್ ಮಾಡ್ಬೋದು ಸರ್ ನಾವು. ಅಪ್ ಟು 1 ಕಿಲೋಮೀಟರ್ವರೆಗೂ ಹೋಗುತ್ತೆ ಸರ್. ಇದು 1 ಕಿಲೋಮೀಟರ್ ಹಿಂಗೆ ರನ್ನಿಂಗ್ ಸ್ಟ್ರೈಟ್ 1 ಕಿಲೋಮೀಟರ್ ಹೋಗುತ್ತೆ. ಇಲ್ಲೇ ನಿಂತು 1 ಕಿಲೋಮೀಟರ್ ಸ್ಪ್ರೇ ಮಾಡ್ಬೋದು ನಾವು ಸರ್. ಇವತ್ತು ಎಜುಕೇಷನ್ ಮಾಡಿ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ರೆ ಮಿನಿಮಮ್ 10-15 ಸಾವಿರ ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ. ಬಟ್ ಅವ್ರು ಹೇಳ್ದಂಗೆ ಅವರೆಲ್ಲ ಕೆಲಸ ಮಾಡಬೇಕು. ಇದು ಓನ್ ಬಿಸ್ನೆಸ್ಸು, ಒಂದು ಸಲ ಇನ್ವೆಸ್ಟ್ ಮಾಡ್ಕೋಬೇಕಷ್ಟೇ. ಅಥವಾ ಲೋನ್ ಸಿಗುತ್ತೆ, ಲೋನ್ ಚೆನ್ನಾಗಿದ್ದರೆ, ಪ್ರೊಫೈಲ್ ಚೆನ್ನಾಗಿದ್ದರೆ ಲೋನ್ ಆಗುತ್ತೆ, ಮಾಡ್ಕೋಬೋದು. ಒಂದು ಸಲ ಇನ್ವೆಸ್ಟ್ ಮಾಡ್ದ ಅಂತಂದರೆ ಸರ್ ಅವನು ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಸಕ್ಸಸ್ ಆಗ್ಬೋದು ಲೈಫಲ್ಲಿ. ಅವನು ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಸೊಲ್ಯೂಟ್ ಅವಶ್ಯಕತೆನೇ ಇಲ್ಲ. ತುಂಬ ಚೆನ್ನಾಗಿ ಓನ್ ಬಿಸ್ನೆಸ್, ತುಂಬ ಚೆನ್ನಾಗಿ ಹೆಲ್ಪ್ ಕೂಡ ಆಗುತ್ತೆ. ತುಂಬ ಸಾಕಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಒಂದು ಹೆಲ್ಪಿಂಗ್ ನೇಚರ್ ಆಯಿತು, ಇವನಿಗೆ ಅರ್ನಿಂಗ್ಸ್ ಆಯಿತು ಸರ್. ವೆಹಿಕಲ್ ಅಂತಾನೆ ನಾವು ಈ ಥರ ದೊಡ್ಡ ವೆಹಿಕಲ್ ಮಾಡ್ಕೊತೀವಿ. ಜೊತೆ ಜನ್ರೇಟ್ರ್ ಬೇಕು ನಮಗೆ. ಜನ್ರೇಟ್ರು ಇಲ್ಲ ಅಂತಂದರೆ ಬ್ಯಾಟ್ರಿ ಒಳಗೋಗಿ ಕರೆಂಟ್ ಚಾರ್ಜ್ ಮಾಡೋಕ್ಕಾಗಲ್ಲ, ಎಲ್ಲ ಟೈಮಲ್ಲಿ ಕರೆಂಟ್ ಸಿಗಲ್ಲ. ಜನ್ರೇಟ್ ಇಟ್ಕೊಂಡಿರ್ತೀವಿ, ಜನ್ರೇಟರ್ ಇರುತ್ತೆ, ಕೆಲವೊಂದು ಪ್ರಾಡಕ್ಟ್ಸ್ ಇರುತ್ತೆ, ಬ್ಯಾಟ್ರೀಸ್ ಇರುತ್ತೆ, ಚಾರ್ಜರ್ ಇರುತ್ತೆ, ಡ್ರೋನು. ಇಷ್ಟಕ್ಕೂ ನಮ್ಗೆ ಈ ಗಾಡಿ ಲಗತ್ ಮಾಡ್ಕೊಂಡಿದ್ದೀವಿ. ಬೇರೆ ಬೇರೆ ಗಾಡಿನೂ ತಗೋಬೋದು, ಬಟ್ ನಮ್ಗೆ ಈ ಗಾಡಿ ತುಂಬ ಚೆನ್ನಾಗಿ ಲಗತ್ತಾಗಿದೆ. ಸೊ ಈ ಗಾಡಿ ಡ್ರೋನ್ಗೋಸ್ಕರನೇ ಡ್ರೋನ್ಗೆ ಅಂತಲೇ ಈ ಗಾಡಿ ತೊಗೊಂಡ್ರು ಸರ್. ಬೇರೆ ಏನು ನಾವು ಇದು ಯೂಸ್ ಇಲ್ಲ, ಬಟ್ ಡ್ರೋನ್ಗೆ ಅಂತಲೇ ತೊಗೊಂಡಿದ್ದೀನಿ. ಟೈಮಲ್ಲಿ 2 ಡ್ರೋನ್ ಇಟ್ಕೊಂಡು ಹೋಗ್ಬೋದು ಒಂದ್ರಲ್ಲೇ. 10 ಲೀಟರ್ದು 20 ಇಟ್ಕೊಂಡು ಹೋಗ್ಬೋದು. ಇಲ್ಲಿ ಬೇಕಂದ್ರೆ ನೆಸಿಟಿ ಹೆಂಗಿರುತ್ತೆ ಅಲ್ಲಿ ನಮಗೆ ಅದ್ರ ಅವಶ್ಯಕತೆ ಇದ್ದ ನಾವು ತೊಗೊಂಡು ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಈಗಲೈ ಡ್ರೋನ್ಸ್ಗೆ ಈಗ ತಾನೇ ನಮ್ಮ ಕಸ್ಟಮರ್ಸ್ ಹೇಗೆ ದುಡಿತಾ ಇದ್ದಾರೆ, ಹೇಗೆ ಫಾರ್ಮರ್ಸ್ಗೆ ಹೆಲ್ಪ್ ಆಗ್ತಾ ಇದೆ ಎಲ್ಲ ನೋಡಿದ್ದೀರಾ. ಈಗ ಬನ್ನಿ ತೋರಿಸ್ತೀನಿ ಯೂನಿಟ್ ಒಳಗಡೆ ಡ್ರೋನ್ಸ್ ಹೇಗಾಗುತ್ತೆ. ಹೌದು, ಇಲ್ಲೇ ಎಲ್ಲ ಡ್ರೋನ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದ್ರ ಸಬ್ ಕಾಂಪೊನೆಂಟ್ಸ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸುಮಾರು ಡ್ರೋನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇಲ್ಲಿಂದ ಕಾಂಪೊನೆಂಟ್ಸ್ ಹೋಗುತ್ತೆ. ಸೊ ಇದು ಬಂದು ಮೈಸೂರಲ್ಲಿ ಲೊಕೇಟ್ ಆಗಿರೋದು. ಹೌದು, ಇದು ಮೈಸೂರಲ್ಲಿ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲೊಕೇಟ್ ಆಗಿದೆ. ಹೌದು, ಇಲ್ಲೇ ಎಲ್ಲ ಅಸೆಂಬ್ಲಿ ಲೈನ್ ಎಲ್ಲ ಆಗೋದು. ಸೊ ಹಲವಾರು ಮಾಡೆಲ್ಸ್ ಇದೆ. ಸೌತ್ ಇಂಡಿಯಾದಲ್ಲಿ ಯಾವುದೇ ಮಾಡೆಲ್ಸ್ ನೋಡಿದ್ರೂ ಇಲ್ಲಿ ಸಿಗುತ್ತೆ ನಿಮಗೆ. ಏನು ಅಂದರೆ ಡ್ರೋನ್ಸು ಮೇನು ಕಂಟಿನ್ಯೂಸ್ ಸ್ಪ್ರೇಯಿಂಗ್ ಆಗಬೇಕು. ಬೆಳಿಗ್ಗೆಯಿಂದ ಸಂಜೆವರೆಗೂ ನಮಗೆ ಸುಸ್ತಾಗುತ್ತೆ ಹೊರತು ಡ್ರೋನ್ಗೆ ಸುಸ್ತಾಗಬಾರ್ದು. ಆ ಥರ ಸಪೋರ್ಟ್ ಇರಬೇಕು ಡ್ರೋನ್, ಆ ಥರ ಲೆವೆಲ್ ಸಪೋರ್ಟ್ ಮಾಡಬೇಕು. ಈ ಥರ ಆಗಬೇಕು ಅಂದರೆ ಏನು ಮೇನ್ ಕ್ವಾಲಿಟಿ, ಸೆನ್ಸರ್ಸ್ ಕ್ವಾಲಿಟಿ, ಪರ್ಫಾರ್ಮೆನ್ಸು, ಸ್ಪ್ರೇ ಕ್ವಾಲಿಟಿ, ಮತ್ತು ಯೂಸರ್ ಫ್ರೆಂಡ್ಲಿ, ಫಾರ್ಮರ್ಗೆ ಎಷ್ಟು ಈಸಿಯಾಗಿರ್ಬೇಕು ಯೂಸ್ ಮಾಡೋಕ್ಕೆ,
ಮತ್ತು ಸ್ಪ್ರೇಯಿಂಗ್ ಕ್ವಾಲಿಟಿ, ಸ್ಟೆಬಿಲಿಟಿ ಇವೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಮತ್ತೆ ಸರ್ವಿಸು ಪ್ರಾಬ್ಲಮ್ ಬಂದೇ ಬರ್ತಾ ಇರ್ತವೆ. ಹೌದು ಹೌದು ಅದಕ್ಕೆ ಸರ್ವಿಸ್ ಯಾವ ರೀತಿ ನೀವು ಕೊಡ್ತೀವಿ ಅನ್ನೋದ್ರ ಮೇಲೆ ಬೆಟರ್ ಇರುತ್ತೆ. ಹೌದು, ನಮ್ಮ ಕಡೆಯಿಂದ ಹೇಗೆ ಸರ್ವಿಸ್, ರಿಪೇರ್ ಸರ್ವಿಸ್ ಸಪೋರ್ಟು. ನಮ್ಮ ಹತ್ರ ಮೇನ್ಲಿ ಡ್ರೋನ್ ಬರೋದು ಪರ್ಚೇಸ್ ಮಾಡೋಕ್ಕಲ್ಲ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ನಮ್ಮ ಡ್ರೋನ್ ತೊಗೊಂಡು ಹೊಸ ಬಿಸ್ನೆಸ್ಗೆ ಸುಮಾರು ಥರ ಸಪೋರ್ಟ್ ಬೇಕಾಗುತ್ತೆ. ಎಲ್ಲ ಥರ ಸಪೋರ್ಟು ನಾವು ಮಾಡ್ಕೊಡ್ತೀವಿ. ನಮ್ಮ ಹತ್ರ ಸುಮಾರು ವೇರಿಯಂಟ್ಸ್ ಇದೆ. 20 ಲೀಟರ್ ಕೆಪಾಸಿಟಿ ಡ್ರೋನ್ ಇದೆ, ಮತ್ತು 10 ಲೀಟರ್ ಕೆಪಾಸಿಟಿ ಇದೆ. ಆಮೇಲೆ 10 ಲೀಟರ್ಸಲ್ಲಿ ಸುಮಾರು ವೇರಿಯಂಟ್ಸು, ಒಂದೊಂದು ಊರಿಗೆ ಒಂದೊಂದು ಬೆಸ್ಟ್ ಆಗಿರುತ್ತೆ, ವೆದರ್ಗೆ ಒಂದೊಂದು ಬೆಸ್ಟ್ ಆಗಿರುತ್ತೆ. ಆ ಥರ ಕಂಪ್ಲೀಟ್ ಸುಮಾರು ವೇರಿಯಂಟ್ಸ್ ಇದೆ ನಮ್ಮದ್ರಲ್ಲಿ. ಈಗ ಫಾರ್ಮರ್ಸ್ಗೆ ಏನಾಗ್ತಾ ಇದೆ ಅಂದರೆ, ಡ್ರೋನ್ ಬಂದಮೇಲೆ ಅವ್ರದ್ದು ಇಳುವರಿ ತುಂಬಾ ಚೆನ್ನಾಗಿ ಆಗ್ತಾಯಿದೆ. ಆನ್ ಟೈಮ್ ಸ್ಪ್ರೇ ಸಿಗ್ತಾ ಇದೆ, ಯೂನಿಫಾರ್ಮಾಗಿ ಸ್ಪ್ರೇ ಆಗ್ತಾ ಇದೆ, ಕೆಮಿಕಲ್ಸು ಅವ್ರ ಮೇಲೆ ಬೀಳ್ತಾ ಇಲ್ಲ. ಇದರಿಂದ ಇಳುವರಿ 20 to 30% ತುಂಬಾ ಬೆಟರ್ ಆಗಿಬಿಟ್ಟಿದೆ. ಇದರಿಂದ ಡ್ರೋನ್ದು ಡಿಮ್ಯಾಂಡು ತುಂಬಾ ಜಾಸ್ತಿ ಆಗ್ತಾಯಿದೆ, ಎಲ್ಲ ಕಡೆನೂ ಜಾಸ್ತಿ ಆಗ್ತಾಯಿದೆ. ಡಿಮ್ಯಾಂಡ್ ಎಷ್ಟು ಜಾಸ್ತಿ ಆಗ್ತಾಯಿದೆ ಅಂದರೆ, ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ ಎಲ್ಲ ಕಡೆಯಿಂದನೂ ಬಂದು ನಮ್ಮ ಕರ್ನಾಟಕದಲ್ಲಿ ಸ್ಪ್ರೇ ಮಾಡ್ತಾಯಿದ್ದಾರೆ. ಈಗ ಈ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಈಗ ಸಪ್ರೇಟಾಗಿ ಫ್ಯೂ ಪೀಪಲ್ ಏನು ಮಾಡ್ತಾಯಿದ್ದಾರೆ, ಡ್ರೋನ್ ಪರ್ಚೇಸ್ ಮಾಡಿ ಅದನ್ನು ಹೊಸ ಬಿಸ್ನೆಸ್ಸಾಗಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ದಿವಸಕ್ಕೆ 8 ರಿಂದ 15 ಸಾವಿರ ದುಡಿತಾ ಇದ್ದಾರೆ. ತಿಂಗಳಿಗೆ 1 ರಿಂದ 1.5 ಲಕ್ಷ ಈಸಿಯಾಗಿ ದುಡಿತಾ ಇದ್ದಾರೆ. ಫಾರ್ಮರ್ಸ್ಗೆ ಅನುಕೂಲ ಆಗ್ತಾಯಿದೆ, ಸ್ಪ್ರೇಯಿಂಗ್ ಬಿಸ್ನೆಸ್ ಮಾಡೋರ್ಗೆ ಅನುಕೂಲ ಆಗ್ತಾಯಿದೆ. ಇವೆಲ್ಲ ಚೆನ್ನಾಗಿ ಆಗ್ತಾಯಿದೆ ಅಂದ್ಬಿಟ್ಟು ಗೌರ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ, ಬ್ಯಾಂಕ್ ಲೋನ್ ಸೌಲಭ್ಯ ಮಾಡಿದ್ದಾರೆ. ಈ ಕಂಪ್ಲೀಟ್ ಜಸ್ಟ್ 25% ಡೌನ್ ಪೇಮೆಂಟ್, 6% ಇಂಟ್ರೆಸ್ಟ್ಗೆ ಲೋನ್ ಆಗ್ತಾಯಿದೆ. ಇದಕ್ಕೆ ಕಂಪ್ಲೀಟ್ ನಮ್ಮ ಟ್ರೈನಿಂಗ್ ಏನೂ ಐಡಿಯಾನೇ ಇರಲ್ಲ. ಆ ಟ್ರೈನಿಂಗಿಂದ ಹಿಡಿದು ಕಂಪ್ಲೀಟ್ ಟ್ರೈನಿಂಗು, ಮೇಂಟೆನೆನ್ಸು, ಫ್ಲೈಯಿಂಗ್ ಟ್ರೈನಿಂಗು, ಲೋನ್ ಸಪೋರ್ಟ್, ಕಂಪ್ಲೀಟ್ ಸಪೋರ್ಟ್ ನಾವು ಮಾಡ್ಕೊಡ್ತೀವಿ. ಒಂದು ಬಿಸ್ನೆಸ್ಗೆ ಏನೇನು ಬೇಕು ಕಂಪ್ಲೀಟ್ ಸಪೋರ್ಟ್ ಮಾಡ್ಕೊಡ್ತೀವಿ. ಡೆಮೋ ನೋಡೋಕ್ಕೆ ನಮ್ಮ ಈಗಲ್ ಐ ಡ್ರೋನ್ಸ್ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರಲ್ಲಿ ಬಂದು ನೋಡ್ಬೋದು. ಕೆಳಗಡೆ ಇರೋ ಫೋನ್ ನಂಬರ್ಗೆ ಕಾಲ್ ಮಾಡಿ ಏನೇ ಡೌಟ್ಸು, ಏನೇ ಸಪೋರ್ಟ್ ಬೇಕಾಗಿದ್ರೇನೋ ಅಷ್ಟೇ ನಮ್ಮ ಟೀಮ್ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.